ಇಂದು ನಾವು ಒಳ್ಳೆ ಮರವು ಒಳ್ಳೆ ಫಲವನ್ನು ಕೊಡುವುದು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಒಟ್ಟಿಗೆ ಕಲಿಯೋಣ. ಇಡೀ ಲೋಕದಾದ್ಯಂತ ಸುವಾರ್ತೆ ಕೆಲಸವು ಹೇಗೆ, ಎಲ್ಲಿ ಮತ್ತು ಯಾವ ರೀತಿಯ ಮನಸ್ಥಿತಿಯೊಂದಿಗೆ ನೆರವೇರುತ್ತದೆ ಎಂಬುದನ್ನು ದೃಢಪಡಿಸಿಕೊಳ್ಳಲು ಸತ್ಯವೇದದ ಬೋಧನೆಗಳನ್ನು ನೋಡೋಣ. ನೀವೆಲ್ಲರೂ ಒಳ್ಳೆ ಫಲವನ್ನು ಪಡೆಯಲು ಬಯಸುತ್ತೀರಲ್ಲವೇ? ಒಳ್ಳೆ ಫಲವನ್ನು ಪಡೆಯಲು ನಮ್ಮ ತಾಯಿಯ ಬೆಂಬಲ ಸಂಪೂರ್ಣವಾಗಿ ಅಗತ್ಯವಾಗಿದೆ ಅಲ್ಲವೇ? ನೀವು ನನ್ನ ಏಕೈಕ ಕಾಳಜಿಯಾಗಿದ್ದೀರಿ ಎಂದು ತಾಯಿ ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಮತ್ತು ಇನ್ನೂ ಏನೆಂದು ಹೇಳಿದ್ದಾರೆ? ನೀವು ನನ್ನ ಸರ್ವಸ್ವವಾಗಿದ್ದೀರಿ ಎಂದು ಹೇಳಿದ್ದಾರೆ. ನಾವು ತಾಯಿಯ ಏಕೈಕ ಕಾಳಜಿಯಾಗಿದ್ದೇವೆ. ನಮ್ಮಲ್ಲಿ ಅವರ ಜೀವನದ ಅರ್ಥವಿದೆ ಎಂದು ಸಹ ತಾಯಿ ಹೇಳಿದ್ದಾರೆ. ಆದ್ದರಿಂದ ಚಿಯೋನಿನ ಕುಟುಂಬದ ಸದಸ್ಯರಾದ ನಾವು ಒಳ್ಳೆ ಮರಗಳಾಗಿ ಒಳ್ಳೆ ಮತ್ತು ಸುಂದರ ಫಲವನ್ನು ಪಡೆಯೋಣ. ಅಮೆರಿಕದಲ್ಲಿ ಒಬ್ಬರು ಪ್ರಸಿದ್ಧ ಪ್ರಮುಖ ವ್ಯಾಪಾರಿ ಇದ್ದರು. ಈ ವ್ಯಾಪಾರಿಯ ಹೆಸರು ಬಿಲ್ ಪೋರ್ಟರ್. ಈ ವ್ಯಕ್ತಿಯು ಹುಟ್ಟಿದಾಗ ಅವರಿಗೆ ಸೆರಿಬ್ರಲ್ ಪಾಲ್ಸಿ ಎಂಬ ರೋಗ ಇರುವುದಾಗಿ ಗುರುತಿಸಲಾಯಿತು. ಸೆರಿಬ್ರಲ್ ಪಾಲ್ಸಿ ಕಾರಣದಿಂದ ಅವರ ಹಿಂಭಾಗವು ಶಾಶ್ವತವಾಗಿ ಬಾಗಿತ್ತು. ಅವರ ಬಲಗೈಯನ್ನು ಪೂರ್ತಿಯಾಗಿ ಬಳಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವರು ಸಾಮಾನ್ಯ ನಡಿಗೆಯೊಂದಿಗೆ ನಡೆಯಲು ಸಾಧ್ಯವಿರಲಿಲ್ಲ. ಅವರು ಹದಿಹರೆಯಕ್ಕೆ ಕಾಲಿಡುತ್ತಿದ್ದಂತೆ ಕೆಲಸಕ್ಕೆ ಹೋಗಬೇಕಾಯಿತು. ಜೀವನ ನಡೆಸಲು ಕೆಲಸ ಮಾಡಬೇಕಾಗಿತ್ತು. ಅವರು ಅನೇಕ ಕಂಪನಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದರು ಮತ್ತು ಅನೇಕ ಕಂಪನಿಗಳ ಬಾಗಿಲು ತಟ್ಟಿದರು. ಪ್ರತಿ ಬಾರಿ ಅವರಿಂದ ತಿರಸ್ಕರಿಸಲ್ಪಟ್ಟರು. ಇಷ್ಟಾದರೂ ಅವರ ತಾಯಿ ಯಾವಾಗಲೂ ಅವರ ಪಕ್ಕದಲ್ಲಿದ್ದು ಅವರನ್ನು ಪ್ರೋತ್ಸಾಹಿಸಿ ಸಂತೈಸುತ್ತಿದ್ದರು. ಅದು ಯಾವಾಗಲೂ ಅವರಿಗೆ ಹೆಚ್ಚು ಶಕ್ತಿ ನೀಡಿತು. ಬಿಲ್ ಪೋರ್ಟರ್ ಅಂಗವಿಕಲನಾಗಿ ಜನಿಸಿದ ಕಾರಣ ಅವರು ಮನೆಯಲ್ಲಿ ಒಟ್ಟಿಗೆ ಇರುವಾಗ ಅಥವಾ ಊಟ ಮಾಡುತ್ತಿರುವಾಗ ಅವರ ತಾಯಿ ನಿರಂತರವಾಗಿ ಅವರಿಗೆ ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಕೊನೆಯವರೆಗೂ ಎಂದಿಗೂ ಬಿಟ್ಟುಕೊಡದಿರು ಎಂದು ಹೇಳುತ್ತಿದ್ದರು. ಆಕೆ ಯಾವಾಗಲೂ ಅವರನ್ನು ಪ್ರೋತ್ಸಾಹಿಸಿ ಎಂದಿಗೂ ಬಿಟ್ಟುಕೊಡಬಾರದು ಎಂದು ಕಲಿಸಿದಳು. ಅವರು ಜೀವನ ಪೂರ್ತಿ ಈ ಬೋಧನೆಯಲ್ಲೇ ಬೆಳೆದರು. ಪ್ರತಿ ಬಾರಿಯೂ ಅವರು ಕಂಪನಿಯ ಬಾಗಿಲನ್ನು ತಟ್ಟಿ ತಿರಸ್ಕರಿಸಲ್ಪಟ್ಟಾಗ ಅವರು ಎಂದಿಗೂ ಬಿಟ್ಟುಕೊಡಲಿಲ್ಲ. ಬದಲಾಗಿ ಅವರು ಬೇರೆ ಕಂಪನಿಯ ಬಾಗಿಲನ್ನು ತಟ್ಟಿದರು. ಒಂದು ದಿನ ಅವರು ವಾಟ್ಕಿನ್ಸ್ ಇನ್ಕಾರ್ಪೊರೇಟೆಡ್ ಎಂಬ ಕಂಪನಿಗೆ ಅರ್ಜಿಯನ್ನು ಸಲ್ಲಿಸಿದರು. ಅವರ ದೈಹಿಕ ತೋರಿಕೆಯಿಂದಾಗಿ ಜನರು ಅವರನ್ನು ತಿರಸ್ಕರಿಸಿದರು. ಅವರು ತಮ್ಮ ಕಂಪನಿಗೆ ಸೂಕ್ತವಾದ ವ್ಯಕ್ತಿಯಲ್ಲ ಎಂದು ಅವರು ಹೇಳಿದರು. ಹಾಗಾಗಿ ಅವರು ಎಂದಿನಂತೆ ತಿರಸ್ಕರಿಸಲ್ಪಟ್ಟರು. ಈ ಬಾರಿ ಮಗನಿಗೆ ಕೆಲಸ ಸಿಕ್ಕಿರಬಹುದು ಎಂದು ಯೋಚಿಸುತ್ತಾ ಅವರ ತಾಯಿ ಕಂಪನಿಯ ಹೊರಗೆ ಅವರಿಗಾಗಿ ಕಾಯುತ್ತಿದ್ದರು. ಅವರ ತಾಯಿ ಯಾವಾಗಲೂ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಅವರು ತನ್ನ ತಾಯಿಯ ಪ್ರಕಾಶವಾದ ಮುಖವನ್ನು ನೋಡಿ ಹಿಂತಿರುಗಿ ಹೋದರು. ಅವರು ತನ್ನನ್ನು ತಿರಸ್ಕರಿಸಿದ ಕಂಪನಿಗೆ ಹಿಂತಿರುಗಿ ಹೋಗಿ, ಇತರ ಉದ್ಯೋಗಿಗಳು ದ್ವೇಷಿಸುವ ಅತ್ಯಂತ ಕಷ್ಟಕರವಾದ ಇಲಾಖೆಗೆ ನನ್ನನ್ನು ಕಳುಹಿಸಿ ಎಂದು ಕೇಳಿಕೊಂಡರು. ಅವರು ಯಾರೂ ಹೋಗಲು ಬಯಸದ ಸ್ಥಳಕ್ಕೆ ನನ್ನನ್ನು ಕಳುಹಿಸಬಹುದಲ್ಲವೇ ಎಂದು ಕೇಳಿಕೊಂಡರು. ಅವರ ಮಾತುಗಳಿಂದ ಪ್ರಭಾವಿತರಾಗಿ ಅವರು ತಕ್ಷಣವೇ ಆತನನ್ನು ಮಾರಾಟಗಾರನಾಗಿ ನೇಮಿಸಿದರು. ಬಿಲ್ ಪೋರ್ಟರ್ ತನ್ನ ಪೂರ್ಣ ಹೃದಯದಿಂದ ವಾಟ್ಕಿನ್ಸ್ ಉತ್ಪನ್ನಗಳನ್ನು ಮಾರುತ್ತಿದ್ದರು. ಎಷ್ಟಾದರೂ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಜನರ ಮನೆಯ ಬಾಗಿಲನ್ನು ತಟ್ಟಿದಾಗ ಜನರು ಅವರ ತೋರಿಕೆಯನ್ನು ನೋಡಿ ತಕ್ಷಣವೇ ಅವರನ್ನು ನಿರಾಕರಿಸಿದರು. ನನಗೆ ನಿನ್ನ ಉತ್ಪನ್ನಗಳು ಬೇಡ, ಇಲ್ಲಿಂದ ಹೋಗು ಎಂದು ಹೇಳುತ್ತಾ ಅವರನ್ನು ಲೆಕ್ಕವಿಲ್ಲದಷ್ಟು ಬಾರಿ ತಿರಸ್ಕರಿಸಿದರು. ಎಷ್ಟಾದರೂ ಅವರು ಮತ್ತೆ ಮತ್ತೆ ಹೋಗುತ್ತಿದ್ದರು, ಏಕೆಂದರೆ ಅವರ ತಾಯಿ ಯಾವಾಗಲೂ ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಎಂದಿಗೂ ಬಿಟ್ಟುಕೊಡದಿರು ಎಂದು ಅವರಿಗೆ ಕಲಿಸುತ್ತಿದ್ದರು. ಬಾಲ್ಯದಿಂದಲೂ ಅವರ ತಾಯಿಯ ಬೋಧನೆಗಳು ಅವರ ಹೃದಯದಲ್ಲಿ ಉಳಿದುಕೊಂಡಿತ್ತು. ಅದಕ್ಕಾಗಿ ಅವರು ನಿರಂತರವಾಗಿ ತಿರಸ್ಕರಿಸಲ್ಪಟ್ಟರು, ಮುಂದಿನ ಮನೆಗೆ ಹೋಗುತ್ತಿದ್ದರು. ಬಿಲ್ ಪೋರ್ಟರ್ ಹಲವಾರು ಬಾರಿ ತಿರಸ್ಕರಿಸಲ್ಪಟ್ಟರು. ಅವರು ಯಾವಾಗಲೂ ತಾವಾಗಿಯೇ ಪ್ರೋತ್ಸಾಹಗೊಳ್ಳಲು ಸಾಧ್ಯವಾಗುತ್ತಿತ್ತು, ಏಕೆಂದರೆ ಅವರು ತನ್ನ ತಾಯಿಯ ಬೋಧನೆಗಳನ್ನು ತನ್ನ ಹೃದಯದಲ್ಲಿಟ್ಟುಕೊಂಡಿದ್ದರು. ಪ್ರತಿದಿನ ತಾಯಿ ಅವರಿಗೆ ಊಟದ ಡಬ್ಬಿಯನ್ನು ಕೊಡುತ್ತಿದ್ದರು. ಅವರ ತಾಯಿ ಊಟವನ್ನು ಡಬ್ಬಿಯಲ್ಲಿ ಹಾಕುವಾಗ ಯಾವಾಗಲೂ ತಾಳ್ಮೆ ಎಂಬ ಪದವನ್ನು ಸ್ಯಾಂಡ್ವಿಚ್ ಮೇಲೆ ಸ್ಟ್ರಾಬೆರಿ ಜಾಮ್ನಿಂದ ಬರೆಯುತ್ತಿದ್ದರು. ಅವರು ದಾರಿಯಲ್ಲಿ ಊಟ ಮಾಡಲು ಕುಳಿತಿದ್ದಾಗಲೆಲ್ಲ ಅವರ ಸ್ಯಾಂಡ್ವಿಚ್ ಮೇಲೆ ತಾಳ್ಮೆ ಎಂದು ಬರೆದಿರುತ್ತಿತ್ತು.
ಅದು ಅವರ ತಾಯಿಯ ಸಂದೇಶವಾದ್ದರಿಂದ ಅದು ಯಾವಾಗಲೂ ಅವರಿಗೆ ಪ್ರೋತ್ಸಾಹ ನೀಡುತ್ತಿತ್ತು. ಅವರು ತಾಳ್ಮೆಯಿಂದ ಇರುತ್ತಿದ್ದರು. ಅವರು ಅನೇಕ ಜನರಿಂದ ತಿರಸ್ಕರಿಸಲ್ಪಟ್ಟಿದ್ದರು. ಅವರು ಉತ್ಪನ್ನವನ್ನು ಬಯಸುವ ಮನೆಯನ್ನು ಹುಡುಕುತ್ತಲೇ ಇದ್ದರು. ಅವರು ಬಹಳ ಸಮಯದವರೆಗೆ ಉತ್ಪನ್ನವನ್ನು ಮಾರಲು ಪ್ರಯತ್ನಿಸುತ್ತಿದ್ದರು. ಪ್ರತಿದಿನ ಕೆಲಸವನ್ನು ಮುಗಿಸುವಾಗ ಅವರ ತಾಯಿ ಅವರನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದರು. ಒಂದು ದಿನ ಅವರು ತನ್ನ ತಾಯಿಗಾಗಿ ಕಾಯುತ್ತಿದ್ದರು, ಆದರೆ ಅವರು ಬರಲೇ ಇಲ್ಲ. ಕೊನೆಗೆ ಯಾವುದೇ ಆಯ್ಕೆ ಇಲ್ಲದೆ ಅವರು ಟ್ಯಾಕ್ಸಿಯಲ್ಲಿ ಮನೆಗೆ ಹೋದರು. ಅವರು ಮನೆಗೆ ಹಿಂದಿರುಗಿದಾಗ ಅವರ ತಾಯಿಯ ಕಾರು ಇರಲಿಲ್ಲ ಮತ್ತು ಮನೆಯೊಳಗೆ ವಿದ್ಯುತ್ ಬೆಳಕು ಇರಲಿಲ್ಲ. ಅವರಿಗೆ ವಿಚಿತ್ರ ಅನಿಸಿತು. ಅವರು ಸ್ವಿಚ್ ಅನ್ನು ಚಾಲು ಮಾಡಿ ತನ್ನ ತಾಯಿಯನ್ನು ಕರೆಯುತ್ತಾ ಮನೆಯಲ್ಲೆಲ್ಲ ಹುಡುಕಿದರು, ಆದರೆ ಅವಳು ಎಲ್ಲಿಯೂ ಕಾಣಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಪೊಲೀಸ್ ಕಾರು ಸೈರನ್ ಸದ್ದು ಮಾಡುತ್ತಾ ಬಂದಿತು. ನಂತರ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕಾರಿನಿಂದ ಹೊರಬರಲು ಅವರ ತಾಯಿಗೆ ಸಹಾಯ ಮಾಡಿದರು. ಅಧಿಕಾರಿಗಳು ಅವರ ತಾಯಿಗೆ ಮನೆಗೆ ಹಿಂತಿರುಗಲು ದಾರಿ ತಿಳಿಯಲಿಲ್ಲ ಎಂದು ಹೇಳಿದರು. ಅವಳು ತನ್ನ ಮಗನ ಫೋನ್ ಸಂಖ್ಯೆಯನ್ನು ಸಹ ಮರೆತಿದ್ದಳು. ಆಕೆಗೆ ಸಾಮಾನ್ಯವಾದ ಬುದ್ಧಿಮಾಂದ್ಯತೆ ಬಂದಿತ್ತು. ಅದನ್ನು ಕೇಳಿದ ಬಿಲ್ ಪೋರ್ಟರ್ ತೀವ್ರ ಆಘಾತಕ್ಕೊಳಗಾದರು. ಆ ಸಮಯದಿಂದ ಅವರು ಪ್ರಬುದ್ಧರಾಗಿರಬೇಕು, ಸ್ವತಂತ್ರರಾಗಿರಬೇಕು ಮತ್ತು ಅನಾರೋಗ್ಯಗೊಂಡ ತಾಯಿಯನ್ನು ನೋಡಿಕೊಳ್ಳಬೇಕು ಎಂಬ ದೃಢವಾದ ನಿರ್ಣಯವನ್ನು ಮಾಡಿದರು. ಆ ಸಮಯದವರೆಗೆ ಅವರು ಕೆಲಸಕ್ಕೆ ಹೊರಟಾಗಲೆಲ್ಲ ಅವರ ತಾಯಿ ಯಾವಾಗಲೂ ಅವರಿಗೆ ಟೈ ಕಟ್ಟಿಕೊಡುತ್ತಿದ್ದರು. ನೀನು ಲೋಕದಲ್ಲಿ ಅತ್ಯುತ್ತಮನು ಎಂದು ಹೇಳುತ್ತಾ ತಮ್ಮ ಹೆಬ್ಬೆರಳನ್ನು ತೋರಿಸಿ ಅವರನ್ನು ಪ್ರಶಂಸಿಸುತ್ತಿದ್ದಳು ಮತ್ತು ಅವರಿಗೆ ಪ್ರೀತಿಯ ಮುಗುಳ್ನಗೆಯನ್ನು ತೋರಿಸುತ್ತಿದ್ದಳು. ಅವರಿಗೆ ಬಾಲ್ಯದಿಂದಲೂ ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಎಂದಿಗೂ ಬಿಟ್ಟುಕೊಡದಿರು ಎಂದು ಯಾವಾಗಲೂ ಅವರಿಗೆ ಹೇಳುತ್ತಿದ್ದಳು. ಎಷ್ಟಾದರೂ ಅವರು ಇನ್ನು ಮುಂದೆ ಆಕೆಯಿಂದ ಅದನ್ನು ಕೇಳಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಆ ದಿನದಿಂದ ತನ್ನನ್ನು ತಾನೇ ಸಿದ್ಧ ಮಾಡಿಕೊಳ್ಳುತ್ತಿದ್ದರು. ಅವರು ತನ್ನ ಬಲಗೈಯನ್ನು ಸರಿಯಾಗಿ ಬಳಸಲು ಸಾಧ್ಯವಾಗದಿದ್ದರೂ ಅವರ ಹಿಂಭಾಗವು ಕುಗ್ಗಿ ಹೋಗಿದ್ದರಿಂದ ಬೇರೆ ಜನರಂತೆ ಅವರಿಗೆ ನಡೆಯಲಾಗದಿದ್ದರೂ ಅವರು ಹೊರಗೆ ಹೋಗಿ ಉತ್ಪನ್ನಗಳನ್ನು ಮಾರುತ್ತಾ ಇನ್ನೂ ಕಠಿಣವಾಗಿ ಕೆಲಸ ಮಾಡಿದರು. ಅವರ ಪ್ರಾಮಾಣಿಕತೆಯನ್ನು ನೋಡಿ ಜನರ ಹೃದಯ ತೆರೆಯಿತು. ಒಂದು ದಿನ ಅವರು ಒಂದು ಮನೆಗೆ ಹೋಗಿ ಆ ಮನೆಯವರನ್ನು, ಈ ಉತ್ಪನ್ನಗಳು ಉತ್ತಮವಾಗಿವೆ, ನೀವು ಇವುಗಳನ್ನು ಖರೀದಿಸಲು ಬಯಸುವಿರಾ ಎಂದು ಕೇಳಿದನು. ಆಗ ಅವರು ಎಂದಿಗೂ ಕೇಳದ ಉತ್ತರವನ್ನು ಕೇಳಿದರು. ಆ ಮನೆಯವರು, ಅದನ್ನು ಒಳಗೆ ತೆಗೆದುಕೊಂಡು ಬನ್ನಿ ಎಂದರು. ಅವರು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ವಸ್ತುಗಳ ಬೇಡಿಕೆಯನ್ನು ಸ್ವೀಕರಿಸಿದರು. ದೊಡ್ಡ ಬ್ಲೀಚ್ ಕೂಡ ತನ್ನಿ ಎನ್ನುತ್ತಾ ಗ್ರಾಹಕರು ಹೆಚ್ಚು ವಸ್ತುಗಳಿಗಾಗಿ ಬೇಡಿಕೆ ಮಾಡಿದರು. ಅವರು ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಇದು ನಿಜವೋ ಅಥವಾ ಕನಸೋ ಎಂದು ಅವರಿಗೆ ತಿಳಿಯಲಿಲ್ಲ. ಸ್ಯಾಂಡ್ವಿಚ್ನಲ್ಲಿ ಸ್ಟ್ರಾಬೆರಿ ಜಾಮ್ನಿಂದ ತಾಳ್ಮೆ ಎಂಬ ಪದವನ್ನು ಯಾವಾಗಲೂ ಬರೆಯುತ್ತಿದ್ದ ಅವರ ತಾಯಿಯ ಪ್ರೀತಿಯಿಂದ ಬಿಲ್ ಪೋರ್ಟರ್ ನಿರೀಕ್ಷಿಸುತ್ತಿದ್ದ ದಿನ ಬಂದಿತು. ಅವರ ಪ್ರಾಮಾಣಿಕತೆಯು ಬಾಯಿಯಿಂದ ಬಾಯಿಗೆ ತಿಳಿಯುತ್ತಿದ್ದಂತೆ ಹೆಚ್ಚು ಹೆಚ್ಚು ಜನರು ಅವರಿಗೆ ವಸ್ತುಗಳ ಬೇಡಿಕೆ ಕೊಟ್ಟರು ಮತ್ತು ಪ್ರತಿ ವರ್ಷ ಅವರ ಮಾರಾಟದ ಕ್ಷಮತೆಯನ್ನು ಸುಧಾರಿಸಿತು. ಉತ್ತರ ಅಮೆರಿಕದಲ್ಲಿರುವ ಅವರ ಕಂಪನಿಯಲ್ಲಿ ಯಾರೂ ಕೂಡ ಅವರ ಮಾರಾಟವನ್ನು ಮೀರಿಸಿಲ್ಲ. ನಾವು ಅವರ ಜೀವನ ಕಥೆಯನ್ನು ಪರಿಶೀಲಿಸಿದಾಗ ಕೊನೆಯವರೆಗೂ ತಾಳ್ಮೆಯಿಂದಿರಲು ಅವರಿಗೆ ಶಕ್ತಿ ನೀಡಿದ ವಿಷಯ ಯಾವುದು? ನಂತರ ಅವರು ವಾಟ್ಕಿನ್ಸ್ ಇನ್ಕಾರ್ಪೊರೇಟೆಡ್ನಲ್ಲಿ ವರ್ಷದ ಉತ್ತಮ ವ್ಯಾಪಾರಿ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಪ್ರಶಸ್ತಿಯನ್ನು ಸ್ವೀಕರಿಸಿದ ನಂತರ ಅವರನ್ನು ಒಂದು ಪ್ರಶ್ನೆ ಕೇಳಲಾಯಿತು. ನಿಮ್ಮ ಪರಿಸ್ಥಿತಿಯಲ್ಲಿ ಜನರು ಬಿಟ್ಟುಕೊಡುತ್ತಾರೆ, ನೀವು ಏಕೆ ಬಿಟ್ಟುಕೊಡಲಿಲ್ಲ ಎಂದು ಕೇಳಿದರು. ಅವರ ತಾಯಿ ಯಾವಾಗಲೂ ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಎಂದಿಗೂ ಬಿಟ್ಟುಕೊಡದಿರು ಎಂದು ಚಿಕ್ಕ ವಯಸ್ಸಿನಿಂದಲೂ ಕಲಿಸುತ್ತಿದ್ದರು. ಮತ್ತು ಅವರು ಕೆಲಸಕ್ಕೆ ಹೋಗುವಾಗ ತಾಯಿ ಯಾವಾಗಲೂ ಅವರಿಗೆ ಮೇಲಂಗಿಯನ್ನು ತೊಡಿಸಿ ನೀನು ಅತ್ಯುತ್ತಮನು ಎಂದು ಹೇಳುತ್ತಾ ಅವರನ್ನು ಪ್ರೋತ್ಸಾಹಿಸುತ್ತಾ ಪ್ರಶಂಸಿಸುತ್ತಿದ್ದರು. ಅವರ ಸುತ್ತಲಿನ ಜನರು ಅವರನ್ನು ಆ ರೀತಿ ನೋಡದಿದ್ದರೂ ಸಹ ಲೋಕದಲ್ಲಿ ಅತ್ಯುತ್ತಮನು ಎಂಬ ಅವರ ತಾಯಿಯ ಹೊಗಳಿಕೆಗೆ ತಕ್ಕಂತೆ ಬದುಕಲು ಅವರು ದೃಢ ನಿರ್ಧಾರವನ್ನು ಮಾಡಿದರು. ಬಿಲ್ ಪೋರ್ಟರ್ನ ತಾಯಿ ಯಾವಾಗಲೂ ತಾಳ್ಮೆಯಿಂದಿರು ಮತ್ತು ಕೊನೆಯವರೆಗೂ ಎಂದಿಗೂ ಬಿಟ್ಟುಕೊಡದಿರು ಎಂದು ಕಲಿಸಿದಂತೆ ಅವರು ತನಗೆ ತಾನೇ ನಾನು ಜನರಿಂದ ತಿರಸ್ಕರಿಸಲ್ಪಟ್ಟಾಗ ಹೇಗೆ ಸಹಿಸಿಕೊಳ್ಳಬೇಕು, ನಾನು ತಾಳ್ಮೆಯಿಂದಿರಬೇಕು ಮತ್ತು ನಾನು ಎಂದಿಗೂ ಬಿಟ್ಟುಕೊಡಬಾರದು ಎಂದು ಯೋಚಿಸಿದರು. ನಾನು ಕೊನೆಯವರೆಗೂ ಬಿಟ್ಟುಕೊಡದೆ ಹೇಗೆ ಈ ಕೆಲಸವನ್ನು ಮಾಡಬಹುದು? ದೃಢ ನಿರ್ಧಾರದ ಕಾರಣ
ಅವರು ಕೊನೆಯವರೆಗೂ ಮಾರಾಟಗಾರನ ಕೆಲಸವನ್ನು ಸಹಿಸಿಕೊಳ್ಳಲು ಸಾಧ್ಯವಾಯಿತು. ಅನೇಕ ಬಾರಿ ಜನರು ಅವರನ್ನು ನಿರಾಕರಿಸಿದ ಬಳಿಕ ನಿರಾಕರಣೆ ಎಂಬ ಪದವನ್ನು ಅವರು ತನ್ನ ಸ್ವಂತ ಅನುಭವದಿಂದ ವಿವರಿಸಿದರು. ಅವರು ನಿರಾಕರಿಸಲ್ಪಟ್ಟ ಪ್ರತಿ ಬಾರಿಯೂ ನಿರಾಕರಣೆಯು ಉತ್ತಮ ಉತ್ಪನ್ನದೊಂದಿಗೆ ಮತ್ತೆ ಬನ್ನಿ ಎಂದು ಹೇಳುವ ಗ್ರಾಹಕರ ಸೂಚನೆಯಾಗಿದೆ. ಅದು ಹೆಚ್ಚು ಇಷ್ಟವಾಗುವ ಉತ್ಪನ್ನದೊಂದಿಗೆ ಮತ್ತೆ ಬನ್ನಿ ಎಂಬ ಗ್ರಾಹಕರ ವಿನಂತಿ, ಆಸೆ ಮತ್ತು ಸಂಕೇತವಾಗಿದೆ. ಮುಂದಿನ ಬಾರಿ ನಾನು ಉತ್ತಮ ಉತ್ಪನ್ನದೊಂದಿಗೆ ಬರುತ್ತೇನೆ ಎಂದು ಅವರು ಯೋಚಿಸಿದರು. ಸದಸ್ಯರೇ, ನಾವು ಸುವಾರ್ತೆಯನ್ನು ಬೋಧಿಸುವಾಗ ನಿರಾಕರಿಸಲ್ಪಟ್ಟಾಗ, ನೀವು ನನಗಿಂತ ಉತ್ತಮನಲ್ಲ, ನನ್ನನ್ನು ನಿರಾಕರಿಸಲು ನಿಮಗೆ ಎಷ್ಟು ಧೈರ್ಯ ಎಂದು ಯೋಚಿಸಿದರೆ, ನಾವು ಆ ಕುಟುಂಬವನ್ನು ರಕ್ಷಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ. ಬಿಲ್ ಪೋರ್ಟರ್ ನಿರಾಕರಿಸಲ್ಪಟ್ಟಾಗ ಅವರು ನಿರಾಕರಣೆಯನ್ನು ತಪ್ಪಾಗಿ ತೆಗೆದುಕೊಳ್ಳಲಿಲ್ಲ. ನಿರಾಕರಣೆಯು ಉತ್ತಮ ಉತ್ಪನ್ನದೊಂದಿಗೆ ಹಿಂತಿರುಗಲು ಗ್ರಾಹಕರ ಸೂಚನೆಯಾಗಿದೆ ಎಂದು ಅವರು ಗ್ರಹಿಸಿಕೊಂಡರು. ಅವರು ಇದನ್ನು ಗ್ರಹಿಸಿಕೊಂಡ ಕಾರಣ ಅವರು ನಿರಾಕರಿಸಲ್ಪಟ್ಟಾಗ ನಿರುತ್ಸಾಹಗೊಳ್ಳಲಿಲ್ಲ. ಬಹುಶಃ ಈ ಉತ್ಪನ್ನದ ಲಾಭಗಳನ್ನು ನಾನು ಸ್ಪಷ್ಟವಾಗಿ ವಿವರಿಸದ ಕಾರಣ ನನ್ನನ್ನು ನಿರಾಕರಿಸಿದರು. ಮುಂದಿನ ಬಾರಿ ಉತ್ತಮ ವಿವರಣೆಯೊಂದಿಗೆ ಬರುತ್ತೇನೆ ಎಂದು ಯೋಚಿಸಿದರು. ಸದಸ್ಯರೇ, ನಾವು ಬಿಲ್ ಪೋರ್ಟರ್ನ ಮನಸ್ಥಿತಿಯೊಂದಿಗೆ ಸುವಾರ್ತೆ ಕೆಲಸವನ್ನು ಮಾಡಬೇಕಲ್ಲವೇ? ಉತ್ತರ ಅಮೆರಿಕದಾದ್ಯಂತ ಅವರನ್ನು ಭಾಷಣ ನೀಡಲು ಕೇಳಿದಾಗಲೆಲ್ಲ, ನೀವೆಲ್ಲರೂ ನನಗಿಂತ ಉತ್ತಮರು, ನಿಮ್ಮಲ್ಲಿ 2 ಆರೋಗ್ಯವಾದ ಕೈಗಳಿವೆ, ನಿಮಗೆ ಹಿಂದೆ ಬಾಗದಿರುವ ಸುಂದರವಾದ ದೇಹದ ಆಕಾರವಿದೆ, ನೀವು ಸ್ವಾಭಾವಿಕವಾಗಿ ನಡೆಯಲು ಶಕ್ತರಾಗಿದ್ದೀರಿ, ನಾನು ಮಾಡಬಲ್ಲ ವಿಷಯವನ್ನು ನೀವು ನನಗಿಂತ ಉತ್ತಮವಾಗಿ ಮಾಡಬಹುದು, ನನ್ನಂತಹ ವ್ಯಕ್ತಿ ಅದನ್ನು ಮಾಡಬಹುದಾದರೆ ಯಾವುದೇ ದೈಹಿಕ ಅಂಗವಿಕಲತೆಗಳಿಲ್ಲದೆ ಉತ್ತಮ ಸ್ಥಿತಿಯನ್ನು ಹೊಂದಿರುವ ನಿಮ್ಮೆಲ್ಲರಿಗೂ ಅದನ್ನು ಮಾಡಲು ಸಾಧ್ಯವಾಗುತ್ತದಲ್ಲವೇ? ನೀವೆಲ್ಲರೂ ಅದನ್ನು ಮಾಡಬಹುದು ಎಂದು ಹೇಳಿ ಅವರು ತನ್ನ ಭಾಷಣವನ್ನು ಮುಗಿಸುತ್ತಾರೆ. ಅವರು ಅಂತಹ ಪ್ರೋತ್ಸಾಹದ ಭಾಷಣ ಕೊಡುವ ಕಾರಣ ಅವರನ್ನು ಹಲವಾರು ಸಂಸ್ಥೆಗಳಿಗೆ ಪ್ರೇರಕ ಭಾಷಣಕಾರರಾಗಿ ಆಹ್ವಾನಿಸಲಾಯಿತು. ನಾನು ಬಿಲ್ ಪೋರ್ಟರ್ನ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಕಾರಣವೇನೆಂದರೆ, ಒಳ್ಳೆ ಮರವು ಒಳ್ಳೆ ಫಲವನ್ನು ಕೊಡುತ್ತದೆ ಎಂಬುದು ಸಾಮಾನ್ಯ ಜ್ಞಾನವಾಗಿದೆ. ನಾವು ಸುವಾರ್ತೆಯನ್ನು ಎಲ್ಲ ಜನರಿಗೂ ಬೋಧಿಸೋಣ. ನಮ್ಮ ಧ್ಯೇಯವನ್ನು ಪೂರ್ಣಗೊಳಿಸಲು ಲೋಕದಾದ್ಯಂತ ಅನೇಕರು ಉತ್ತಮ ಸುವಾರ್ಥ ಕೆಲಸಗಾರರಾಗಲೆಂದು ತಾಯಿ ಪ್ರಾರ್ಥಿಸುತ್ತಾರೆ. ಸ್ವತಃ ನಾವು ಒಳ್ಳೆ ಮರಗಳಾಗುವವರೆಗೂ ನಾವು ಎಂದಿಗೂ ಒಳ್ಳೆ ಮತ್ತು ಸುಂದರ ಫಲಗಳನ್ನು ಪಡೆಯಲು ಸಾಧ್ಯವಿಲ್ಲ. ನಾವು ಒಳ್ಳೆ ಮರಗಳಾದರೆ ನಮ್ಮ ಮೂಲಕ ಯಾವ ರೀತಿಯ ಫಲಗಳನ್ನು ಪಡೆಯಲು ಸಾಧ್ಯ? ನಾವು ಒಳ್ಳೆ ಮತ್ತು ಸುಂದರವಾದ ಫಲಗಳನ್ನು ಪಡೆಯಬಹುದು ಅಲ್ಲವೇ? ಹಾಗಾದರೆ ನಾವು ಖಂಡಿತವಾಗಿ ಒಳ್ಳೆ ಮರಗಳಾಗಬೇಕು. ಎಲ್ಲರೂ ಕಷ್ಟವಾದ ವಾತಾವರಣ ಮತ್ತು ಪರಿಸ್ಥಿತಿಯಲ್ಲಿದ್ದರೂ ಅವರು ಮಾಡುವ ಕೆಲಸವನ್ನು ನಾನು ಏಕೆ ಮಾಡಲು ಸಾಧ್ಯವಿಲ್ಲ? ನಾನು ಉತ್ಪನ್ನಗಳನ್ನು ಮಾರಲು ಪ್ರಯತ್ನಿಸಿದಾಗಲೆಲ್ಲ ಜನರು ನನ್ನನ್ನು ನಿರಾಕರಿಸುತ್ತಾರೆ. ಜನರು ಏಕೆ ನನ್ನನ್ನು ಯಾವಾಗಲೂ ನಿರಾಕರಿಸುತ್ತಾರೆ? ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದೆನಿಸುತ್ತದೆ. ಈ ರೀತಿಯ ನಕಾರಾತ್ಮಕ ಆಲೋಚನೆಗಳಿಂದ ಬಿಲ್ ಪೋರ್ಟರ್ ಬಿಟ್ಟುಕೊಟ್ಟಿದ್ದರೆ ಅವರು ನಮಗೆ ಈಗ ತಿಳಿದಿರುವ ಬಿಲ್ ಪೋರ್ಟರ್ ಆಗಲು ಸಾಧ್ಯವಿರಲಿಲ್ಲ. ಅವರನ್ನು ನಿರಾಕರಿಸಿದಾಗಲೆಲ್ಲ ಅವರು ಯಾವಾಗಲೂ ಇದನ್ನು ನೆನಪಿಟ್ಟುಕೊಳ್ಳುತ್ತಿದ್ದರು: ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಎಂದಿಗೂ ಬಿಟ್ಟುಕೊಡದಿರು. ಅವರ ಸ್ಥಿತಿಯಿಂದಾಗಿ ಅವರ ಜೀವನವು ಕಷ್ಟಕರವಾಗಿರುತ್ತದೆ ಎಂದು ಅವರ ತಾಯಿಗೆ ತಿಳಿದಿದ್ದರಿಂದ ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ಯಾವಾಗಲೂ ಸಕಾರಾತ್ಮಕ ಮನಸ್ಸನ್ನು ಹೊಂದಬೇಕೆಂದು ಆಕೆ ಕಲಿಸಿದಳು. ಅವರು ಆರಾಮವಾಗಿ ಜೀವಿಸಲು ಸಮಾಜವು ಅವರಿಗೆ ಸರಿಯಾದ ಬೆಂಬಲ ನೀಡುವುದಿಲ್ಲ ಎಂದು ಅವರ ತಾಯಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದ ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಎಂದಿಗೂ ಬಿಟ್ಟುಕೊಡದಿರು ಎಂಬ ಮನಸ್ಥಿತಿಯನ್ನು ಅವನಲ್ಲಿ ಬೆಳೆಸಿದಳು. ಅದಕ್ಕಾಗಿ ಅವನಿಗೆ ಬದುಕಲು ಅತ್ಯಂತ ಅಗತ್ಯವಾದ ಬೋಧನೆಗಳನ್ನು ಕೊಟ್ಟಳು. ಅದೇನೆಂದರೆ ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಎಂದಿಗೂ ಬಿಟ್ಟುಕೊಡದಿರು ಎಂದಾಗಿದೆ. ಇವರ ಜೀವನದ ಕಥೆಯನ್ನು ಕೇಳಿ ನನ್ನ ಮನ ಕರಗಿತು. ಬಿಲ್ ಪೋರ್ಟರ್ ಕೆಲಸಕ್ಕೆ ಹೋಗುವಾಗ ತಾಯಿ ಅವರ ಟೈ ಮತ್ತು ಮೇಲಂಗಿಯನ್ನು ಸರಿಪಡಿಸುತ್ತಿದ್ದಳು. ಅವರ ತೋರಿಕೆಯು ಉತ್ತಮವಾಗಿರದಿದ್ದರೂ ಯಾವಾಗಲೂ ನೀನು ಅತ್ಯುತ್ತಮನು ಎಂದು ಹೇಳಿ ಅವರನ್ನು ಪ್ರೋತ್ಸಾಹಿಸುತ್ತಿದ್ದಳು. ಅವರು ಊಟ ಮಾಡುವಾಗ ಪ್ರಕಾಶವಾಗಿ ಮುಗುಳ್ನಗುತ್ತಿದ್ದರು, ಏಕೆಂದರೆ ಅವರ ತಾಯಿ ಯಾವಾಗಲೂ ತಾಳ್ಮೆ ಎಂದು ಸ್ಟ್ರಾಬೆರಿ ಜಾಮ್ನಿಂದ ಸ್ಯಾಂಡ್ವಿಚ್ ಮೇಲೆ ಬರೆಯುತ್ತಿದ್ದಳು. ಅವರ ತಾಯಿ ಯಾವಾಗಲೂ ಒತ್ತಿ ಹೇಳುವ ಆ ಪದವು ಸ್ಯಾಂಡ್ವಿಚ್ ಮೇಲೆ ಜ್ಞಾಪಕದಂತೆ ಇದ್ದ ಕಾರಣ ತನ್ನ ತಾಯಿಯ ಆಳವಾದ ಪ್ರೀತಿಯನ್ನು ಅನುಭವಿಸುತ್ತಾ ನಿರಂತರವಾಗಿ ಉತ್ಸಾಹಗೊಳ್ಳುತ್ತಿದ್ದರು.
ಜನರ ನಿರಾಕರಣೆಯು ನಕಾರಾತ್ಮಕ ವಿಷಯವಲ್ಲ, ಆದರೆ ಮುಂದಿನ ಬಾರಿ ಉತ್ತಮ ಉತ್ಪನ್ನದೊಂದಿಗೆ ಅವರ ಮನೆಗೆ ಬರಲು ಒಂದು ಅವಕಾಶವಾಗಿದೆ ಎಂದು ಅವರು ಗ್ರಹಿಸಿಕೊಳ್ಳುವವರೆಗೂ ಅವರ ತಾಯಿ ತಾಳ್ಮೆಯಿಂದ ಬೋಧಿಸುತ್ತಾ ಎಷ್ಟೊಂದು ಪ್ರೀತಿಯನ್ನು ಅವರ ಹೃದಯದಲ್ಲಿ ಕೆತ್ತಿದರು ಎಂದು ನಾನು ಗ್ರಹಿಸಿಕೊಂಡೆ. ಅವರಲ್ಲಿ ಬಿಟ್ಟುಕೊಡದ ಉತ್ಸಾಹ ಮತ್ತು ಬಿಟ್ಟುಕೊಡದ ನಂಬಿಕೆ ಇದ್ದ ಕಾರಣ ದೈಹಿಕ ಅನಾನುಕೂಲದ ಪರಿಸ್ಥಿತಿಗಳ ಹೊರತಾಗಿಯೂ ಅವರು ಉತ್ತರ ಅಮೆರಿಕಾದ ಅಸಾಮಾನ್ಯ ಮಾರಾಟಗಾರನು ಎಂಬ ಶೀರ್ಷಿಕೆಯನ್ನು ಹೊಂದಿದರು. ಹೆಚ್ಚು ತಾಳ್ಮೆ ಅಗತ್ಯವಾದ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂದು ದೇವರು ನಮಗೆ ಸತ್ಯವೇದದ ಮೂಲಕ ಕಲಿಸುತ್ತಾರೆ. ಯಾಕೋಬನು ಅಧ್ಯಾಯ 5 ಓದೋಣ. ವಚನ 11 ಹೀಗೆ ಬರೆದಿದೆ: ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ತಾಳಿಕೊಂಡಿರುವ ಜನರು ಧನ್ಯರು. ನಾವು ತಾಳ್ಮೆಯಿಂದ ಪರಲೋಕ ರಾಜ್ಯಕ್ಕಾಗಿ ಕಾಯಬೇಕು. ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಶಕ್ತರಾಗುವವರೆಗೂ ನಮ್ಮ ಸುತ್ತಲಿರುವ ವಾತಾವರಣವು ನಿರಂತರವಾಗಿ ಬದಲಾಗುತ್ತದೆ. ನಾವು ಆಧ್ಯಾತ್ಮಿಕವಾಗಿ ಬಲಹೀನರಾಗಬೇಕೆಂದು ನಮ್ಮ ನಂಬಿಕೆಯ ಅಸ್ಥಿವಾರವನ್ನು ಅಲುಗಾಡಿಸಲು ಸೈತಾನನು ಸಾವಿರಾರು ವಿಧಾನಗಳನ್ನು ಬಳಸಿ ನಮ್ಮನ್ನು ತಡೆಯುತ್ತಾನೆ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನೂ ದಯಾಳುವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಎಂದು ಇಲ್ಲಿ ಬರೆದಿದೆ. ಯೋಬನು ತಾಳಿಕೊಳ್ಳಲಾಗದ ಕಷ್ಟಕರವಾದ ಪರಿಸ್ಥಿತಿಗಳನ್ನು ಎದುರಿಸಿದನು. ಸೈತಾನನು ಅವನ ಸಂಪತ್ತನ್ನು ಕಸಿದುಕೊಂಡನು, ಅವನ ಕುಟುಂಬವನ್ನು ನಾಶ ಮಾಡಿದನು ಮತ್ತು ಅವನಿಗೆ ವಿವಿಧ ರೀತಿಯ ಕಾಯಿಲೆಗಳನ್ನು ಕೊಟ್ಟನು. ಸೈತಾನನು ಅನೇಕ ದುರಂತಗಳನ್ನು ಉಂಟು ಮಾಡಿದರೂ ಯೋಬನು ಯಾವಾಗಲೂ ದೇವರಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುತ್ತಿದ್ದನು. ಅವನ ತಾಳ್ಮೆಯನ್ನು ಯಾಕೋಬನು 5 ಬರೆಯಲಾಗಿದೆ. ತಾಳ್ಮೆಯಿಂದಿರುವವರು ಧನ್ಯರು. ನಾನು ಈ ವಿಷಯಗಳನ್ನು ನೋಡುವಾಗ ದೇವರು ನಮಗೆ ಉತ್ತಮ ಪರಿಸ್ಥಿತಿ ಮತ್ತು ಆರೋಗ್ಯವಾದ ದೇಹಗಳನ್ನು ಕೊಟ್ಟಿರುವುದರಿಂದ ನಾವು ಇನ್ನೂ ಸುಂದರವಾದ ಮತ್ತು ಅನುಗ್ರಹ ಭರಿತ ಕೆಲಸವನ್ನು ಸಾಧಿಸಬಹುದು ಅಲ್ಲವೇ ಎಂದು ಯೋಚಿಸುತ್ತೇನೆ. ಪ್ರಕಟಣೆ ಅಧ್ಯಾಯ 3 ವಚನ 10 ಓದೋಣ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು ಎಂದು ದೇವರು ಹೇಳಿದ್ದಾರೆ. ಆದ್ದರಿಂದ ಜಯಮಾಲೆಯ ಮೌಲ್ಯವನ್ನು ತಿಳಿಯದೆ, ಅದರ ಅಸ್ತಿತ್ವವನ್ನು ನಂಬದೆ, ಅದನ್ನು ಬಲವಾಗಿ ಹಿಡಿದಿಟ್ಟುಕೊಳ್ಳುವ ಬದಲು ಯಾರಾದರೂ ಇದನ್ನು ತೆಗೆದುಕೊಳ್ಳಲು ಬಯಸಿದರೆ ತೆಗೆದುಕೊಳ್ಳಿ ಎಂದು ಯೋಚಿಸುತ್ತಾ ನಾವು ಏಸಾವನಂತೆ ಆಗಬಾರದು. ಪರಲೋಕ ರಾಜ್ಯವು ಹತ್ತಿರ ಬರುತ್ತಿದೆ ಅಲ್ಲವೇ? ಆದ್ದರಿಂದಲೇ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂದು ದೇವರು ನಮಗೆ ಸತ್ಯವೇದದ ಮೂಲಕ ಕಲಿಸಿದರು ಅಲ್ಲವೇ? ಸದಸ್ಯರೇ, ನಾವು ನಡೆಯುತ್ತಿರುವ ಈ ಹಾದಿಯು ಎಷ್ಟು ಅಮೂಲ್ಯವಾದದ್ದು ಮತ್ತು ಈ ಹಾದಿಯಲ್ಲಿ ನಡೆಯುವಾಗ ನಾವು ಎಷ್ಟೊಂದು ಪರಿಶ್ರಮ ಪಡಬೇಕು ಎಂಬುದನ್ನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳೋಣ. ದೇವರು ಮುನ್ನಡೆಸುತ್ತಿರುವ ಈ ಸುವಾರ್ತೆ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಈ ಧ್ಯೇಯವನ್ನು ಪೂರ್ಣಗೊಳಿಸಲು ದೇವರ ಬಲವಾದ ಶಕ್ತಿಯ ಮೇಲೆ ಅವಲಂಬಿತರಾಗಿ ಸುವಾರ್ತೆ ಕೆಲಸವನ್ನು ಮಾಡುತ್ತಾ ನಾವು ಬೇರೆಯವರಿಗಿಂತ ಹೆಚ್ಚು ಉತ್ಸಾಹ ಆಸಕ್ತಿಯನ್ನು ಹೊಂದೋಣ. ಮತ್ತಾಯ ಅಧ್ಯಾಯ 7 ಒಟ್ಟಿಗೆ ನೋಡೋಣ. ನಾವು ಕೂಡ ಒಳ್ಳೆ ಮರಗಳಾಗಬಹುದು. ನಾವು ಕೂಡ ಅನೇಕ ಒಳ್ಳೆ ಫಲಗಳನ್ನು ಪಡೆಯಬಹುದು. ನಾವು ಒಳ್ಳೆ ಫಲಗಳನ್ನು ಪಡೆಯಲು ಸಾಧ್ಯವಾಗದಿರುವ ಕಾರಣಗಳು ಏನೆಂದರೆ ನಾವು ತಾಳ್ಮೆಯನ್ನು ಹೊಂದಿರುವುದಿಲ್ಲ, ಅಥವಾ ನಾವು ದೇವರ ಬೋಧನೆಗಳನ್ನು ನಮ್ಮ ಹಣೆಯಲ್ಲಿ ಕಟ್ಟಿಕೊಳ್ಳುವುದಿಲ್ಲ, ಅಥವಾ ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳುವುದಿಲ್ಲ. ಎಷ್ಟಾದರೂ ಸತ್ಯವೇದವು ನಮಗೆ ಕಲಿಸುವಂತೆ ದೇವರ ವಾಕ್ಯದ ಪ್ರಕಾರ ಜೀವಿಸಲು ನಮ್ಮನ್ನು ನಾವು ಸಮರ್ಪಿಸಿಕೊಂಡರೆ ನಾವು ಸುವಾರ್ತೆಯಲ್ಲಿ ಹೆಚ್ಚು ಯಶಸ್ವಿಯಾಗಲು ದೇವರು ಖಂಡಿತ ಅನುಮತಿಸುತ್ತಾರೆ. ಮತ್ತಾಯ ಅಧ್ಯಾಯ 7 ನೋಡೋಣ. ಅಧ್ಯಾಯ 7 ವಚನ 16 ಓದೋಣ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದುಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ.
ಹಾಗೆಯೇ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು. ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು. ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಇಲ್ಲಿ ಒಳ್ಳೆ ಮರವು ಎಂದಿಗೂ ಕೆಟ್ಟ ಫಲವನ್ನು ಕೊಡಲಾರದು ಎಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ಹಾಗಾದರೆ ನಾವು ವಿಧೇಯರಾಗಿ ಒಳ್ಳೆ ಮರಗಳಾಗಬೇಕಲ್ಲವೇ? ಬಿಲ್ ಪೋರ್ಟರ್ ಹಲವಾರು ದೈಹಿಕ ಅಂಗವಿಕಲತೆಗಳೊಂದಿಗೆ ಜನಿಸಿದರು ಮತ್ತು ಅನೇಕ ಸವಾಲಿನ ಸಂದರ್ಭಗಳನ್ನು ಎದುರಿಸಿದರು. ಎಷ್ಟಾದರೂ ಅವರ ತಾಯಿಯ ಪ್ರೋತ್ಸಾಹ, ನಿರಂತರ ಕಾಳಜಿ ಮತ್ತು ಆಕೆಯ ಆಳವಾದ ಪ್ರೀತಿ ಮತ್ತು ತಾಯಿಯ ಎಲ್ಲ ಬೋಧನೆಗಳನ್ನು ಅಭ್ಯಾಸಿಸಲು ಅವರ ಪರಿಶ್ರಮವು ಅವರು ಒಳ್ಳೆ ಮರವಾಗಿ ಬೆಳೆಯಲು ಸಹಾಯ ಮಾಡಿತು. ಅವರ ಜೀವನದ ಕತೆ ಲೋಕದಾದ್ಯಂತ ಅನೇಕ ಜನರ ಹೃದಯವನ್ನು ಮುಟ್ಟಿತು ಮತ್ತು ಜನರು ಅವರನ್ನು ಇದು ಎಷ್ಟು ಸುಂದರವಾದ ಜೀವನ ಕತೆ, ಅವರು ಉತ್ತಮ ಜೀವನವನ್ನು ಜೀವಿಸಿದರು ಎಂದು ಹೊಗಳಿದರು. ಅವರು ಸುಮಾರು 24 ವರ್ಷಗಳು ವಾಟ್ಕಿನ್ಸ್ ಇನ್ಕಾರ್ಪೊರೇಟೆಡ್ನಲ್ಲಿ ಕೆಲಸ ಮಾಡಿದರು. ಅವರ ಕಥೆಯು ಆಧ್ಯಾತ್ಮಿಕ ಲೋಕದಲ್ಲಿ ನಮ್ಮ ಜನ್ಮದ ಕುರಿತು ನಾವು ಯೋಚಿಸುವಂತೆ ಮಾಡುತ್ತದೆ. ನಾವು ಬೆಳೆಯುತ್ತಿರುವಾಗ ನಮ್ಮಲ್ಲಿ ಕೆಲವು ಕೊರತೆಗಳು ಅಥವಾ ಸಮಸ್ಯೆಗಳು ಇದ್ದರೂ ಈಗ ಭಿನ್ನವಾಗಿದೆ, ಏಕೆಂದರೆ ನಾವು ನಮ್ಮ ಪರಲೋಕದ ತಾಯಿಯ ಬಳಿಗೆ ಹಿಂತಿರುಗಿದ್ದೇವೆ. ನೀವು ನನ್ನ ಏಕೈಕ ಕಾಳಜಿಯಾಗಿದ್ದೀರಿ, ನೀವು ನನ್ನ ಸರ್ವಸ್ವವಾಗಿದ್ದೀರಿ ಎಂದು ಹೇಳುತ್ತಾ ತಾಯಿ ಯಾವಾಗಲೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ಆದ್ದರಿಂದ ತಾಯಿಯ ಪ್ರೋತ್ಸಾಹದೊಂದಿಗೆ ನಾವೆಲ್ಲರೂ ಒಳ್ಳೆ ಮರಗಳಾಗಿ ಹೊಸದಾಗಿ ಹುಟ್ಟಿ ಅನೇಕ ಒಳ್ಳೆ ಫಲಗಳನ್ನು ಪಡೆಯೋಣ. ನೀವು ದೇವರ ವಾಕ್ಯಗಳ ಪ್ರಕಾರ ಜೀವಿಸಲು ನಿಮ್ಮನ್ನು ನೀವು ಸಮರ್ಪಿಸಿಕೊಂಡರೆ ನೀವು ಎಲ್ಲವನ್ನೂ ಸಾಧಿಸಬಹುದು ಎಂದು ತಾಯಿ ಹೇಳಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ದೇವರ ವಾಕ್ಯಕ್ಕೆ ಹತ್ತಿರವಿದ್ದು ಅದಕ್ಕಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಹಾಗಾಗಿ ತಂದೆ ಮತ್ತು ತಾಯಿ ನಮ್ಮಲ್ಲಿ ಕೆಲಸ ಮಾಡುತ್ತಾರೆ. ನಾವು ದೇವರಲ್ಲಿ ಒಂದಾಗಿ ದೇವರ ಬೋಧನೆಗಳನ್ನು ಅಭ್ಯಾಸಿಸಿದರೆ, ಸತ್ಯಕ್ಕೆ ಸಾಕ್ಷಿಯಾಗಿದ್ದರೆ, ದೇವರ ವಾಕ್ಯಗಳನ್ನು ಬೋಧಿಸಿದರೆ, ಏಷ್ಯಾ, ಆಫ್ರಿಕಾ, ಓಷಿಯಾನಿಯಾ, ಯುರೋಪ್, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಉತ್ತರ ಚೀನಾ, ದಕ್ಷಿಣ ಚೀನಾ, ಉತ್ತರ ಭಾರತ, ದಕ್ಷಿಣ ಭಾರತ, ರಷ್ಯಾ, ಬ್ರೆಜಿಲ್ ಮತ್ತು ಕೊರಿಯಾದಾದ್ಯಂತ ದೇವರ ಮಹಿಮಾನ್ವಿತ ಕೆಲಸವು ನಡೆಯುತ್ತದೆ. ಶೀಘ್ರದಲ್ಲೇ ನನಗೆ ದೇವರ ಸಭೆಯ ಬಗ್ಗೆ ತಿಳಿದಿಲ್ಲ ಎಂದು ಹೇಳುವವರು ಇಡೀ ಲೋಕದಲ್ಲಿ ಯಾರೂ ಇರುವುದಿಲ್ಲ. ಆ ದಿನವು ಖಂಡಿತ ಬರುತ್ತದೆ, ಅಲ್ಲವೇ? ನಾವು ತಾಳ್ಮೆಯಿಂದಿರೋಣ, ನಿಲ್ಲದಿರೋಣ ಮತ್ತು ಎಂದಿಗೂ ಬಿಟ್ಟುಕೊಡದಿರೋಣ. ನಾವು ಬಿಟ್ಟುಕೊಡಬಾರದು ಎಂದು ಪರಲೋಕದ ತಾಯಿ ಕಲಿಸಿದ್ದಾರೆ. ಹಾಗಾಗಿ ಬಿಲ್ ಪೋರ್ಟರ್ನ ತಾಯಿ ಕೂಡ ಇದನ್ನೇ ಅವರಿಗೆ ಹೇಳಿದರು ಎಂದು ತಿಳಿದಾಗ ನಾನು ಪ್ರಭಾವಿತನಾದೆ, ಏಕೆಂದರೆ ನಮ್ಮ ತಾಯಿ ಕೂಡ ನಮಗೆ ಇದನ್ನೇ ಕಲಿಸಿದ್ದಾರೆ. ಇಂದು ನೀವು ಒಳ್ಳೆ ಮರಗಳಾಗಿ ತಂದೆ ಮತ್ತು ತಾಯಿಗೆ ಒಳ್ಳೆ ಫಲಗಳನ್ನು ಕೊಡುತ್ತಾ ಈ ವರ್ಷವನ್ನು ಅರ್ಥಪೂರ್ಣವಾಗಿ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಯೋಹಾನ ಅಧ್ಯಾಯ 15ರಲ್ಲಿ ಇನ್ನೊಂದು ಬೋಧನೆಯನ್ನು ನೋಡೋಣ. ಅಧ್ಯಾಯ 15 ವಚನ 1. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಏನು ಮಾಡುವನು? ಅವನೇ ಬಹಳ ಫಲ ಕೊಡುವನು ಎಂದು ದೇವರು ಹೇಳಿದರು. ನಾವು ದುರಾಸೆ ಪಡುತ್ತಾ ಈ ಭೂಮಿಗೆ ಅಂಟಿಕೊಂಡರೆ, ಈ ಲೋಕದ ಲೌಕಿಕ ವಿಷಯಗಳಿಗೆ ನಾವು ಎಳೆಯಲ್ಪಟ್ಟರೆ, ನಮಗೆ ಅಮೂಲ್ಯವಾದ ಪರಲೋಕದ ವಿಷಯಗಳ ಬಗ್ಗೆ ಯೋಚಿಸಲು ಸಮಯ ಸಿಗುವುದಿಲ್ಲ. ಯಾವಾಗಲೂ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಮತ್ತು ಪರಲೋಕ ರಾಜ್ಯದ ಅದ್ಭುತ ಮಹಿಮೆಯ ಬಗ್ಗೆ ಯೋಚಿಸಿರಿ ಎಂದು ದೇವರು ಹೇಳಿದ್ದಾರೆ. ಯುಗ ಯುಗಾಂತರಕ್ಕೂ ಮಹಿಮೆ ಮತ್ತು ಗೌರವವನ್ನು ಆನಂದಿಸುತ್ತಾ ನಾವು ಹೇಗೆ ದೇವರ ಸೇವೆ ಮಾಡಬಹುದು ಎಂಬುದರ ಕುರಿತು ನಾವು ಯೋಚಿಸಬೇಕು. ಪರಲೋಕದಲ್ಲಿರುವ ಅಧಿಕಾರ ಮತ್ತು ಶಕ್ತಿಯನ್ನು ಭೂಮಿಯಲ್ಲಿರುವ ವಿಷಯಗಳಿಗೆ ಹೋಲಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಬೇಕು. ದೇವರ ವಾಕ್ಯಗಳು ನಮ್ಮಲ್ಲಿ ಕೆಲಸ ಮಾಡುತ್ತಾ ನಾವು ಅವರ ಎಲ್ಲ ಬೋಧನೆಗಳನ್ನು ಅಭ್ಯಾಸಿಸುತ್ತಾ ಅವುಗಳ ಪ್ರಕಾರ ಜೀವಿಸಿದರೆ
ಎಲ್ಲವೂ ಪೂರ್ಣಗೊಳ್ಳುತ್ತದೆ. 생활이 되고 이루어지게 될 때 빌포트의 그 엄마가 빌포트에게 ತಾಳ್ಮೆಯಿಂದಿರು, 인내하라 ನಿಲ್ಲದಿರು 절대 포기하지 ಮತ್ತು ಎಂದಿಗೂ ಬಿಟ್ಟುಕೊಡದಿರು ಎಂಬ ತಾಯಿಯ ಬೋಧನೆಗಳು ಚಿಕ್ಕದಾಗಿ ಸರಳವಾಗಿದ್ದರೂ ಅದನ್ನು ಅಭ್ಯಾಸಿಸುತ್ತಾ ಬಿಲ್ ಪೋರ್ಟರ್ ಉತ್ತರ ಅಮೆರಿಕಾದಲ್ಲಿ ವಾಟ್ಕಿನ್ಸ್ ಇನ್ಕಾರ್ಪೊರೇಟೆಡ್ನ ಉತ್ತಮ ಮಾರಾಟಗಾರನಾಗಿ ದಾಖಲಿಸಲ್ಪಡಲು ಸಾಧ್ಯವಾಯಿತು. 이름을 올릴 수 ಅದೇ ರೀತಿ ನಾವು ತಾಯಿಯ ಬೋಧನೆಗಳನ್ನು ಹಿಂಬಾಲಿಸಿದಾಗ ನಮ್ಮ ಹೆಸರುಗಳು ವಿಶ್ವದಲ್ಲಿ ದಾಖಲಿಸಲ್ಪಡಲು ಸಾಧ್ಯವಾಗುತ್ತದೆ. ನಾವು ನಿಷ್ಠೆಯಿಂದ ದೇವರ ಬೋಧನೆಗಳನ್ನು ಅಭ್ಯಾಸಿಸಿದರೆ 실천하고 행하게 된다면 세계 ದೇವರು ನಮ್ಮ ವಿಧೇಯತೆಯನ್ನು ನೋಡಿ ಲೋಕದ ಸುವಾರ್ಥ ಧ್ಯೇಯವನ್ನು ಪೂರ್ಣಗೊಳಿಸಲು ಖಂಡಿತ ಬಾಗಿಲನ್ನು ತೆರೆಯುವರು. 길이 반드시 될 것입니다. ಚಿಯೋನಿನ ಸದಸ್ಯರೆಲ್ಲರೂ ಸುವಾರ್ತೆಗಾಗಿ ಹೆಚ್ಚು ಉತ್ಸಾಹ ಮತ್ತು ಹುರುಪಿನಿಂದ ಬೋಧಿಸುವ ಮೂಲಕ ಪರಲೋಕ ರಾಜ್ಯಕ್ಕೆ ಆಸಕ್ತಿಯನ್ನು ಹೊಂದಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಮುನ್ನಡೆಸುವಾಗ ಮೋಶೆ ಕೆಂಪು ಸಮುದ್ರವನ್ನು ಎದುರಿಸಿದಂತೆ ನಾವು ಕೂಡ ಕೆಂಪು ಸಮುದ್ರವು ನಮ್ಮ ದಾರಿಯನ್ನು ತಡೆದಿರುವಂತೆ ಮುಂದೆ ಹೋಗಲು ಸಾಧ್ಯವಾಗದೆ ನಾವು ನಿರುತ್ಸಾಹಗೊಳ್ಳುವ ಕ್ಷಣಗಳನ್ನು ಎದುರಿಸುತ್ತೇವೆ. ಇದು ಕೇವಲ ಮುಂದಿನ ಸಾಲಿನಲ್ಲಿ ಕೆಲಸ ಮಾಡುವ ಯಾಜಕ ಸಿಬ್ಬಂದಿ ಹಾಗೂ ಸುವಾರ್ಥಗಾರರಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಆದರೆ ದೇವರ ಚಿತ್ತದ ಪ್ರಕಾರ ನಂಬಿಕೆಯ ಜೀವನವನ್ನು ಜೀವಿಸುತ್ತಿರುವವರಿಗೂ ಅನ್ವಯಿಸುತ್ತದೆ. ಇಸ್ರಾಯೇಲರಿಗೆ ಕೆಂಪು ಸಮುದ್ರವನ್ನು ದಾಟುವುದು ಅಸಾಧ್ಯ ಎಂದು ಅನಿಸಿದಾಗ ದೇವರು ಅದನ್ನು ದಾಟುವ ಮಾರ್ಗವನ್ನು ಒದಗಿಸಿದರು. ನಾವು ದೇವರ ವಾಕ್ಯವನ್ನು ಅಭ್ಯಾಸಿಸಿದಾಗ ದೇವರು ಕೆಂಪು ಸಮುದ್ರವನ್ನು ದಾಟಲು ಮಾರ್ಗವನ್ನು ಒದಗಿಸುವರು ಎಂಬುದನ್ನು ನಾವು ನಂಬಬೇಕು. 홍해를 가르는 힘이 있다는 것을 믿어야 되겠습니다. ತಾಳ್ಮೆಯಿಂದಿರು, ನಿಲ್ಲದಿರು ಮತ್ತು ಎಂದಿಗೂ ಬಿಟ್ಟುಕೊಡದಿರು ಎಂಬ ತನ್ನ ತಾಯಿಯ ಬೋಧನೆಯಿಂದ ಬಿಲ್ ಪೋರ್ಟರ್ ದೈಹಿಕವಾಗಿ ಅಂಗವಿಕಲನಾಗಿದ್ದರೂ ಅವರು ಪ್ರತಿಯೊಬ್ಬರ ಬಾಗಿಲನ್ನು ತಟ್ಟಿ, ನನ್ನ ಹೆಸರು ಬಿಲ್ ಪೋರ್ಟರ್, ನಾನು ವಾಟ್ಕಿನ್ಸ್ ಇನ್ಕಾರ್ಪೊರೇಟೆಡ್ನಿಂದ ಬಂದಿದ್ದೇನೆ. ನಮ್ಮ ಬಳಿ ಹೊಸ ಉತ್ಪನ್ನಗಳಿವೆ, ನೀವು ಅದನ್ನು ಬಳಸಲು ಬಯಸುತ್ತೀರಾ ಎಂದು ಕೇಳುತ್ತಿದ್ದರು. ಅವರು ನಿರಂತರವಾಗಿ ನಿರಾಕರಿಸಲ್ಪಟ್ಟರು. ನಿರಾಕರಣೆಯ ಅರ್ಥವು ಉತ್ತಮ ಉತ್ಪನ್ನದೊಂದಿಗೆ ಮತ್ತೆ ಬನ್ನಿ ಎಂದಾಗಿದೆ ಎಂದು ಯೋಚಿಸುತ್ತಾ ನಿರಾಕರಣೆಗೆ ಅವರು ಸ್ವಂತ ವಿವರಣೆಯನ್ನು ಕೊಟ್ಟರು. 긍정적인 ನಾವು ಬೋಧಿಸುವಾಗ ಜನರು ನಮ್ಮನ್ನು ನಿರಾಕರಿಸಿ, ನಾನು ಅದನ್ನು ಕೇಳಲು ಬಯಸುವುದಿಲ್ಲ, ನಾನು ಬೇರೆ ಧರ್ಮಕ್ಕೆ ಸೇರಿದವನು ಎಂದು ಹೇಳಿದರೆ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸಿ, ಈ ಬಾರಿ ನನ್ನ ತೋರಿಕೆ ಅಥವಾ ನಾನು ಸತ್ಯವನ್ನು ತಿಳಿಸಿದ ರೀತಿ ಅವರಿಗೆ ಇಷ್ಟವಾಗಲಿಲ್ಲ ಅನಿಸುತ್ತದೆ, ನಾನು ಮುಂದಿನ ಬಾರಿ ಬಂದಾಗ ಉತ್ತಮವಾಗಿ ತಿಳಿಸಬೇಕು ಎಂಬುದು ಅವರ ಉದ್ದೇಶವಾಗಿದೆ ಎಂದು ಅವರು ನನಗೆ ಹೇಳುತ್ತಿದ್ದಾರೆ ಎಂದು ಯೋಚಿಸಬೇಕು. ಅವರು ನಮ್ಮನ್ನು ನಿರಾಕರಿಸಿದರು, ನಾವು ಅದನ್ನು ನಿರಾಕರಣೆಯಂತೆ ತೆಗೆದುಕೊಳ್ಳದೆ ಆದರೆ ಅದನ್ನು ಮತ್ತೆ ವಿವರಿಸಿ ಮತ್ತು ಉತ್ತಮ ಪ್ರಸ್ತುತಿಯೊಂದಿಗೆ ಮತ್ತೆ ಬರುವಂತೆ ಹೇಳುತ್ತಿದ್ದಾರೆ ಎಂಬಂತೆ ಅದನ್ನು ಸ್ವೀಕರಿಸಬೇಕು. ಚಿಯೋನಿನ ಸದಸ್ಯರೇ, ತಂದೆ ಮತ್ತು ತಾಯಿ ನಮಗೆ ಒಪ್ಪಿಸಿರುವ ಈ ಸುವಾರ್ತೆಯೊಂದಿಗೆ ಕೊನೆಯವರೆಗೂ ಬಿಟ್ಟುಕೊಡದೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಹೆಚ್ಚು ಉತ್ಸಾಹ ಮತ್ತು ಆಸಕ್ತಿಯಿಂದ ಬೋಧಿಸಿ. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.